ನಮಸ್ತೆ ಮಾಸ್ಟರ್ಸ್. ನನ್ನ ಹೆಸರು ಪುಷ್ಪಲತಾ ಅಂತ. ನಾನು ಬಾಗಲಕೋಟೆಯಿಂದ. ಎಲ್ಲ ಆತ್ಮಬಂಧುಗಳಿಗೂ ಆತ್ಮಪೂರ್ವಕ ಪ್ರಣಾಮಗಳು. ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅಪ್ಪಾಜಿಯವರಿಗೂ ಹಾಗೂ ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ಹೃದಯಪೂರ್ವಕ ಪ್ರಣಾಮಗಳನ್ನು ತಿಳಿಸ್ತಾ, ನಾನು 69 ದಿವಸ ಚಾಲೆಂಜನ್ನು ನಾನು ಪೂರ್ತಿ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ. ನಾನು ಈಶ್ವರಿ ಮೇಡಮ್ ಅವರ ಒಂದು ಗ್ರೂಪಲ್ಲಿ ಇದ್ದೆ. ಅವರು ಕೂಡ ತುಂಬ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ಏನಾದರೂ ಒಂದು ದಿನ ನಾವು ಕಳಿಸಿಲ್ಲ, ಚಾಲೆಂಜಸ್ದಲ್ಲಿ ಮಾಡ್ತಿರೋ ಆ್ಯಕ್ಟಿವಿಟೀಸ್ಗಳನ್ನು ಕಳಿಸಿಲ್ಲ ಅಂದರೆ ಕಾಲ್ ಮಾಡಿ ಕೇಳ್ತಾಯಿದ್ರು. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನನಗೆ ಈ ಒಂದು ಚಾಲೆಂಜಿಂದ ನನಗೆ ಏನು ಬದಲಾವಣೆ ಆಗಿದೆ ಅಂದರೆ, ನನಗೆ ಮೊದಲು ಬುಕ್ಕು ಓದೋದು ಅಂದರೆ ತುಂಬ ಅಲರ್ಜಿ ಇತ್ತು. ಬುಕ್ ಹಿಡಿದ್ರೆ ನನಗೆ ನಿದ್ದೆನೇ ಬರ್ತಿತ್ತು. ಆದರೆ ಇವಾಗ ಬುಕ್ಕು ಓದೋದನ್ನು ನಾನು ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಮಿಲೆರೆಪ ಬುಕ್ಕು ಮತ್ತು ಅದರ ಹಾಗೆಯೇ ಪತ್ರಿಜಿಯವರು ಇನ್ನೂ ಒಂದು 2-3 ಬುಕ್ಗಳನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಈ ಚಾಲೆಂಜಸಲ್ಲಿ. ಆಮೇಲೆ ಮತ್ತು ಅದರ್ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ನಾನು ಮಾಡಬೇಕಂದ್ರೆ ನನಗೆ ತುಂಬ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ವ್ಯಾಯಾಮ ಮಾಡಬೇಕು, ವಾಕಿಂಗ್ ಹೋಗಬೇಕು ಅಂದರೆ ತುಂಬ ಅಲರ್ಜಿ ನನಗೆ. ಧ್ಯಾನ ಬೇಕಾದರೆ ಎಷ್ಟೊತ್ತು ಬೇಕಾದರೂ ಮಾಡ್ತಿದ್ದೆ. ಆದರೆ ಇವಾಗ ದಿನ ಬೆಳಗ್ಗೆ ವಾಕಿಂಗ್ ಹೋಗೋದು, ಆಮೇಲೆ ಅದು ಫಿಸಿಕಲ್ ಆಗಿಯೂ ಕೂಡ ನಾನು ತುಂಬ ಈಗ ಆರೋಗ್ಯವಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಆಮೇಲೆ ಅದ್ರ ಜೊತೆಯಾಗಿ ರಂಗೋಲಿಗಳನ್ನು ಹಾಕೋದು, ಹಾಡು ಹೇಳೋದು, ಮತ್ತು ಏನಾದರೂ ನನಗೆ ಹೆಣಕಿ ಹಾಕೋದಂದರೆ ಎಲ್ಲ ಇಷ್ಟ. ಆಮೇಲೆ ಈಗ ಕುಚ್ಚು ಕಟ್ಟೋದು, ಅದು ಬ್ಲೌಸಿಗೆಲ್ಲ ಡಿಸೈನ್ಸ್ ಹಾಕೋದು, ಅದನ್ನೆಲ್ಲ ನಾನು ಕಳಿಸಿದ್ದೀನಿ. ಅದು ಕೂಡ ನನಗೆ ತುಂಬ ಇಷ್ಟ. ಅದೆಲ್ಲ ನಾನು ಇವಾಗ ತುಂಬ ಆ್ಯಕ್ಟಿವ್ ಆಗಿ, ಮೊದಲಾದರೆ ಒಂದು ಮಾಡಿದ ತಕ್ಷಣ ಬೇಡಪ್ಪ ಅನ್ನಿಸ್ಬಿಡೋದು. ಈಗಿಲ್ಲ, ನಾನು ಎಷ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ನಾನು ಎಷ್ಟೇ ಆ್ಯಕ್ಟಿವ್ ಆಗಿರ್ತೀನಿ. ಅದಕ್ಕೆ ಎಲ್ಲ ನಿಮ್ಮ ಟೀಮಿನ ಎಲ್ಲ ಸದಸ್ಯರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್.